ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು PA*ಗೆ ಸಂಬಂಧಿಸಿದಂತೆ ಈ ಒಂದು ಗಣಿತ ವಿಷಯದ ಪ್ರೋಗ್ರೆಷನ್ ಅಂದರೆ ಶ್ರೇಣಿಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಅದರಲ್ಲಿ ಈ ಒಂದು ಸಿಲೆಬಸ್ಸಲ್ಲಿ ಕೊಟ್ಟಂತೆ ಸೀಕ್ವೆನ್ಸ್ ಮತ್ತು ಸಿರೀಸ್ ಇದೆ. ಸೊ ಅದರ ಬಗ್ಗೆ ಇದು ಬೇಸಿಕ್ ಕಾನ್ಸೆಪ್ಟು. ಸೊ ಇವುಗಳನ್ನು ನಾವು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಅನುಕ್ರಮ ಅಥವಾ ಸೀಕ್ವೆನ್ಸಿ ಅಂತ ಕರಿತೀವಿ, ಸೀಕ್ವೆನ್ಸಸ್. ಸೊ ಸೀಕ್ವೆನ್ಸಸ್ ಅಂದರೆ ಏನಪ್ಪ ಅಂದ್ರೆ ಯಾವುದೇ ಒಂದಿಷ್ಟು ಸಂಖ್ಯೆಗಳಿರ್ತಾವೆ, ಆ ಒಂದು ಸಂಖ್ಯೆಗಳಲ್ಲಿ ಏನಪ್ಪ ಅಂದ್ರೆ ಅವುಗಳ ಜೋಡಣೆ ಯಾವ ರೀತಿ ಇಡಬೇಕಪ್ಪ ಅಂದ್ರೆ ಕ್ರಮಬದ್ಧವಾಗಿ ಇರಬೇಕು. ಅಂದರೆ ಸಂಖ್ಯೆಗಳ ಕ್ರಮಬದ್ಧವಾದ ಪಟ್ಟಿಯನ್ನು ಏನು ಕರಿತೀವಿ ನಾವು ಸೀಕ್ವೆನ್ಸಸ್ ಅಂತ ಅಥವಾ ಅನುಕ್ರಮ ಅಂತ ಕರಿತೀವಿ. ಸೊ ಉದಾಹರಣೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ 2, 4, 6, 8 ಅಂದರೆ 2, 4, 6 ಅಂದರೆ ಎಷ್ಟೆಷ್ಟು ವ್ಯತ್ಯಾಸ ಇದೆ ಇವುಗಳ ನಡುವೆ? 2 ಅಂದರೆ 2 ಏನಪ್ಪ ಅಂದ್ರೆ ಇವುಗಳ ವ್ಯತ್ಯಾಸ ಇದೆ, ಅಥವಾ ಒಂದು ಸಂಖ್ಯೆಗೆ 2 ಮಾತ್ರ ಆ್ಯಡ್ ಮಾಡ್ಕೊತ ಹೋಗಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದ್ರೆ ಒಂದು ಅನುಕ್ರಮ ಸಂಖ್ಯೆಗಳ ಪಟ್ಟಿ ಏನಪ್ಪ ಅಂದ್ರೆ ಉಂಟಾಗುತ್ತೆ. ಸೊ ಇದಕ್ಕೇನು ಕರಿತೀವಿ ನಾವು ಸೀಕ್ವೆನ್ಸಸ್ ಅಂತ ಕರಿತೀವಿ. ಸೊ ಅದ್ರ ನೆಕ್ಸ್ಟ್ ಏನಪ್ಪ ಅಂದರೆ 2 ಪ್ರಕಾರ ಬರ್ತದೆ ಇದರಲ್ಲಿ. ಏನಪ್ಪ ಅಂದರೆ ಸಮಾಂತರ ಅನುಕ್ರಮ, ಇನ್ನೊಂದೇನಪ್ಪ ಅಂದರೆ ಗುಣೋತ್ತರ ಅನುಕ್ರಮ ಅಂದರೆ ಅರ್ಥಮೆಟಿಕ್ ಸೀಕ್ವೆನ್ಸಸ್, ಜಿಯೋಮೆಟ್ರಿಕ್ ಸೀಕ್ವೆನ್ಸಸ್ ಅಂತ. ಸೊ ಸಮಾಂತರ ಅಂದರೆ ಪ್ರತಿ ಪದದ ನಡುವಿನ ವ್ಯತ್ಯಾಸ ಒಂದೇ ಆಗಿರ್ತದೆ. ಯಾವುದೇ 2 ಸಂಖ್ಯೆಗಳಿರಲಿ, ಆ ಒಂದು ಪಟ್ಟಿಯಲ್ಲಿ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 5, 10, 15, 20. ಸೊ ಇವುಗಳ ವ್ಯತ್ಯಾಸ ಅಂದರೆ ನೋಡೋಕೆ 10ರಲ್ಲಿ 5 ಹೋದರೆ 5, 15ರಲ್ಲಿ 10 ಹೋದರೆ 5, ಅಗೇನ್ 20ರಲ್ಲಿ 15 ಹೋದರೆ ಎಷ್ಟಪ್ಪ ಅಂದ್ರೆ 5. ಸೊ ಇವಕ್ಕೇನು ಕರಿತೀವಪ್ಪ ನಾವು ಸಮಾಂತರ ಅನುಕ್ರಮಗಳು, ಅರ್ಥಮೆಟಿಕ್ ಸೀಕ್ವೆನ್ಸಸ್ ಅಂತ ಕರಿತೀವಿ ನಾವು. ಸೊ ಅದೇ ರೀತಿ ಏನಪ್ಪ ಗುಣೋತ್ತರ ಅಂದರೆ ಅಲ್ಲಿ ಸಮಾಂತರ ಆ್ಯಡ್ ಮಾಡಿದ್ವಿ. ಇಲ್ಲಿ ಏನಪ್ಪ ಗುಣೋತ್ತರ ಅಂದರೆ ಗುಣಿಸುವುದು. ಫಾರ್ ಎಕ್ಸಾಂಪಲ್ ನೋಡಿ, ಪ್ರತಿ ಪದವನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಗುಣಿಸಿದಾಗ ಮುಂದಿನ ಸಂಖ್ಯೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 2 ಇದೆ ಅಂತ ಅಂದ್ಕೊಡ್ರಿ, 2ಕ್ಕೆ ಎಷ್ಟಿಂದ ಗುಣಿಸ್ಬೋದು? ನೀವು ಎಷ್ಟಾದರೂ ಗುಣಿಸ್ಬೋದು. ನಾನು 2 ಗುಣಿಸ್ತೀನಿ, 2 4. ಇಲ್ಲಿ ಕೇವಲ 2ರಿಂದ ಗುಣಿಸಿ ನಾನು. ನೆಕ್ಸ್ಟ್ 4ಕ್ಕೆ ಕೂಡ ಮತ್ತೆ 2ರಿಂದ ಗುಣಿಸ್ಬೇಕು, 4 8. ಓಕೆನಾ? ಮತ್ತು 8ಕ್ಕೆ ಎಷ್ಟಿಂದ ಗುಣಿಸೋಕೆ ನೀವು? 2ರಿಂದ. 8 16. ಸೊ ಈ ರೀತಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಗುಣಿಸಿದಾಗ ಮುಂದಿನ ಪದ ಸಿಗುತ್ತಲ್ಲ, ಸೊ ಅಂಥ ಒಂದು ಸಂಖ್ಯೆಗಳಿಗೆ ಅಥವಾ ಸೀರೀಸ್ಗಳಿಗೆ ಅಂತ ಕರಿತೀವಪ್ಪ ಅಂದ್ರೆ ಸೀಕ್ವೆನ್ಸ್ಗೆ ಗುಣೋತ್ತರ ಅನುಕ್ರಮ ಅಥವಾ ಜಿಯೋಮೆಟ್ರಿಕ್ ಸೀಕ್ವೆನ್ಸಸ್ ಅಂತ ಕರಿತೀವಿ. ಸೊ ಇದೇನಪ್ಪ ಅಂದ್ರೆ ಸೀಕ್ವೆನ್ಸಸ್ ಅಷ್ಟೇ. ಅಂದರೆ ಒಂದು ಸಂಖ್ಯೆಗಳ ಪಟ್ಟಿ ಬರೆದಾಗ ಅವುಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂದ್ರೆ ಒಂದೇ ರೀತಿಯಾಗಿದ್ರಪ್ಪ ಅದಕ್ಕೆ ನಾವು ಸೀಕ್ವೆನ್ಸಸ್ ಅಂತ ಕರಿತೀವಿ. ಸ್ವಲ್ಪ ಐಡಿಯಾ ಅಷ್ಟೇ, ಬೇಸಿಕ್ ಇದು. ನೆಕ್ಸ್ಟ್ ಶ್ರೇಣಿ, ಸಿರೀಸ್ ಅಂತ ಬರುತ್ತೆ. ಸೊ ಸಿರೀಸ್ ಅಂದರೆ ಏನೋ ಅರ್ಥ, ನಾವು ಸೀಕ್ವೆನ್ಸ್ ಅಂದಾಗ ಆ ಒಂದು ಅನುಕ್ರಮ ಸಂಖ್ಯೆಗಳ ಪಟ್ಟಿ ಏನು ಕರಿತೀವಿ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಅದೇ ಒಂದು ಅನುಕ್ರಮ ಪಟ್ಟಿಯಲ್ಲಿರುವಂಥ ಸಂಖ್ಯೆಗಳನ್ನು ಒಟ್ಟು ಕೂಡಿಸ್ತೀವಲ್ಲ ಅಥವಾ ಮೊತ್ತ ಬರುತ್ತಲ್ಲ, ಅದಕ್ಕೆ ಏನು ಕರಿತೀವಿ ನಾವು ಶ್ರೇಣಿ ಅಂತ ಕರಿತೀವಿ. ಅಂದರೆ ಒಂದು ಅನುಕ್ರಮದಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಸಿಗುವ ಮೊತ್ತವನ್ನು ಶ್ರೇಣಿ ಎನ್ನಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 2, 4, 6, 8, 10. ಇವುಗಳನ್ನು ಒಟ್ಟು ಮೊತ್ತ ಮಾಡ್ತೀವಲ್ಲ, ಅದಕ್ಕೆ ಏನು ಕರಿತೀವಿ ನಾವು ಶ್ರೇಣಿ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ 2 ಪ್ರಕಾರ ಬರ್ತಾವೆ, ಒಂದು ಫೈನೈಟ್ ಸಿರೀಸ್, ಇನ್ನೊಂದೇನಪ್ಪ ಇನ್ಫೈನೈಟ್ ಸಿರೀಸ್. ಅಂದರೆ ಪರಿಮಿತ, ಅಂದರೆ ಕೌಂಟೇಬಲ್ ಅಂತ ಒಂದಿಷ್ಟು ಸಂಖ್ಯೆಗಳ ಪಟ್ಟಿಯನ್ನು ಕೌಂಟ್ ಮಾಡ್ಬೋದು. ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಅವು ಕೌಂಟ್ ಮಾಡದೇ ಇರ್ಬೋದು. ಸೊ ಅಂಥ ಒಂದು ಪಟ್ಟಿಗಳನ್ನು ಏನಪ್ಪ ನಾವು ಕೂಡಿಸ್ತೀವಲ್ಲ, ಅದಕ್ಕೆ ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಸೊ ನಿರ್ದಿಷ್ಟ ಸಂಖ್ಯೆಗಳ ಮೊತ್ತ ಒಂದಿಷ್ಟು ಅಂತ ಇರ್ತವೆ. ಇಲ್ಲಿ ನೋಡಿರಿ ಎಷ್ಟಿದ್ದಾವೆ? ಕೇವಲ 5 ಸಂಖ್ಯೆಗಳು ಒಟ್ಟು ಮೊತ್ತ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸ್ಟಾಪ್ ಆಗೈತಿ. ಇಲ್ಲಿ ಅಪರಿಮಿತ ಅಂದರೆ ಇನ್ನೂ ಕಂಟಿನ್ಯೂಯೇಷನ್ ಇದೆ, ಕಂಟಿನ್ಯೂಡ್. ಎಷ್ಟು ಸಂಖ್ಯೆಗಳು ಮುಂದುವರೆದು ಅಂತ ಗೊತ್ತಿಲ್ಲ. ಸೊ ಅಂಥ ಒಂದು ಸಂಖ್ಯೆಗಳ ಅಥವಾ ಅಂಥ ಒಂದು ಪದಗಳ ಮೊತ್ತಕ್ಕೆ ಏನು ಕರಿತೀವಿ ನಾವು ಅಪರಿಮಿತ ಶ್ರೇಣಿ. ಅಂದರೆ ಅಂತ್ಯವಿಲ್ಲದೆ ಮುಂದುವರಿಯುವ ಪದಗಳ ಮೊತ್ತವನ್ನು ನಾವು ಅಪರಿಮಿತ ಶ್ರೇಣಿ ಅಥವಾ ಇನ್ಫೈನೈಟ್ ಸಿರೀಸ್ ಅಂತ ಕರಿತೀವಿ. ಸೊ ಏನಪ್ಪ ಇಷ್ಟು ಫೈನೈಟ್ ಸೀಕ್ವೆನ್ಸಸ್ ಸಿರೀಸ್ ಏನಪ್ಪ ಅಂದ್ರೆ ಈ ಒಂದು ಸಿಲೆಬಸಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಇದು. ಸೊ ಇಷ್ಟು ಐಡಿಯಾ ಇದ್ದರೆ ಸಾಕು ಅದರ ಬಗ್ಗೆ. ನೆಕ್ಸ್ಟ್ ಬರೋದು ಭಾಳ ಇಂಪಾರ್ಟೆಂಟು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಪ್ರೋಗ್ರೆಷನಲ್ಲಿ 3 ಬರ್ತಾವೆ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ನೆಕ್ಸ್ಟ್ ಹಾರ್ಮೋನಿಕ್ ಪ್ರೋಗ್ರೆಷನ್. ಅಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ, ಗುಣೋತ್ತರ ಮತ್ತು ಏನಪ್ಪ ಅಂದರೆ ಹರಾತ್ಮಕ ಶ್ರೇಣಿಗಳಂತ. ಸೊ ಇವತ್ತು ನಾವು ಈ ಒಂದು ಸಮಾಂತರ ಶ್ರೇಣಿಯನ್ನು ಮಾತ್ರ ಚರ್ಚೆ ಮಾಡೋಣ.
ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದರೆ ನಿಮ್ಗೆ ಗೊತ್ತೈತೆ ಒಂದು ಶ್ರೇಣಿ ಅಥವಾ ಸರಣಿ ಅಂದ್ರೆ ಒಂದು ಯಾವುದೋ ಒಂದು ಸಂಖ್ಯೆನ ಬರ್ತೀನಿ ನಾನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್ 5 15 25 ಓಕೆನಾ 35 ಇದೊಂದು ಸರಣಿ ಅಂದ್ಕೊಟ್ಟಿದ್ದು ಒಂದು ಓಕೆನಾ. ಸೊ ಇದೊಂದು ಅಂದ್ರೆ ಇದರಲ್ಲಿ ಇವುಗಳ ನೋಡಿ ಎಷ್ಟು ಸೇರಿಸ್ಕೊಂಡು ಇದ್ರೆ 10 10 10 ಒಂದು ಹಿಂದಿನ ಸಂಖ್ಯೆಗೆ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸಿದಾಗ ಮುಂದಿನ ಪದ ಸಿಗುತ್ತೆ. ಸೊ ಇವುಗಳಿಗೆ ಏನು ಕರಿತೀವಿ ನಾವು ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಪದವನ್ನು ಹೊರತುಪಡಿಸಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನೋಡಿ ಇದನ್ನ 5 ಬಿಟ್ಬಿಡೋಕೆ ನಾವು. ಸೊ ಈ ಒಂದು ಪದಕ್ಕೆ ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನು ಎಷ್ಟು ಕೂಡಿಸಿ ನಾವು 10 ಕೂಡಿಸಿ ನಾವು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡೋದ್ರಿಂದ ಪಡೆಯುವ ಸಂಖ್ಯೆಗಳ ಪಟ್ಟಿಯೇ ಆ ಒಂದು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಓಕೆನಾ. ಅಂದರೆ ನೀವು ಯಾವುದಾದ್ರೂ ಸಂಖ್ಯೆ ತೊಗೊಬಿಟ್ಟು ನಾನು 2 ತೊಗೊಂಡೆ, ಇದನ್ನ ಬಿಡಬೇಕು. ನೆಕ್ಸ್ಟ್ ಸಂಖ್ಯೆ ಅಂತ ತೊಗೊಂಡೆ ನಾವು 4 ತೊಗೊಂಡೆ. ಸೊ ಇದಕ್ಕೆ ಏನಪ್ಪ ಅಂದ್ರೆ ಎಷ್ಟು ಆ್ಯಡ್ ಮಾಡ್ತೀವಿ 2 ಆ್ಯಡ್ ಮಾಡಿದ್ದೀವಿ. ಸೊ ಅದನ್ನೇ 2 ಆ್ಯಡ್ ಮಾಡಿ 2ಕ್ಕೆ 2 ಸೇರಿದ್ರೆ 4, 4ಕ್ಕೆ ಮತ್ತೆ ಎಷ್ಟು ಸೇರಿಸ್ಬೇಕು ನಾವು ಅಗೇನ್ 2 ಸೇರಿಸ್ಬೇಕು 6 ಆಗುತ್ತೆ. 6ಕ್ಕೆ ಮತ್ತೆ ಎಷ್ಟು ಸೇರಿಸ್ಬೇಕು ನಾನು ಅಗೇನ್ 2 ಸೇರಿಸ್ಬೇಕು 8 ಆಗುತ್ತೆ. ಅಂದರೆ 2 4 6 8. ಸೊ ಇದಕ್ಕೆ ಏನು ಕರಿತೀವಿ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಹಾಗಾದರೆ ಈ ಒಂದು ಶ್ರೇಣಿಯಲ್ಲಿ 2ಕ್ಕೆ ಏನು ಕರಿತೀವಪ್ಪ ನಾವು ಯಾವಾಗಲೂ ಮೊದಲನೇ ಪದ ಅಂತ ಕರಿತೀವಿ. 2ಕ್ಕೆ ಏನು ಕರಿತೀವಿ ಮೊದಲನೇ ಪದ, ಅದಕ್ಕೆ ನಾವು ಎ ಅಂತ ತೊಗೊತೀವಿ. ಸೊ ಇನ್ನೊಂದು ಬರುತ್ತೆ ಡಿ ಅಂತ ಬರುತ್ತೆ. ಡಿ ಅಂದರೆ ಏನಪ್ಪ ಅಂದರೆ 2ನೇ ಪದದಿಂದ ಮೊದಲನೇ ಪದವನ್ನು ಅಥವಾ 3ನೇ ಪದದಿಂದ 2ನೇ ಪದವನ್ನು 4ನೇ ಪದದಿಂದ 3ನೇ ಪದವನ್ನು ಕಳೆಯಬೇಕು. ಅಂದರೆ ಇದು ಮೊದಲನೇ ಪದ, ಇದು 2ನೇ ಪದ, 3ನೇ ಪದ, 4ನೇ ಪದ. ನಮ್ಗೆ ಡಿ ಬೇಕಾರಪ್ಪ ಅಂದರೆ 4ನೇ ಪದದಿಂದ 3ನೇ ಪದ, 4ನೇ ಪದ 8, 3ನೇ ಪದ ಎಷ್ಟಪ್ಪ 6. ಸೊ ಇಲ್ಲಿ 8ರಲ್ಲಿ 6 ಹೋದರೆ 2 ಅಂದರೆ ಈ ಒಂದು ಶ್ರೇಣಿಯ ಕಾಮನ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ 2 ಅಂತ ಹೇಳ್ಬೋದು. ಸೊ ಮೊದಲನೇ ಪದ 2 ಎ ಸಿಕ್ತು, ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಸಿಕ್ತು 2 ಸಿಕ್ತು. ಸೊ ಈ ರೀತಿ ಕೊಟ್ಟಿರುವ ಒಂದು ಶ್ರೇಣಿಯಲ್ಲಿ ಮೊದಲನೇ ಪದ ಮತ್ತು ಡಿ ಸಿಕ್ಕರಪ್ಪ ನಾವು ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಅಥವಾ ಎಷ್ಟನೇ ಪದಗಳು ಆ ಒಂದು ಶ್ರೇಣಿಯಲ್ಲಿ ಅಥವಾ ಶ್ರೇಣಿಯಲ್ಲಿ ಇರ್ತಾವಂತ ಕಂಡುಹಿಡಲಿಕ್ಕೆ ಒಂದು ಸಾಮಾನ್ಯವಾದ ಸೂತ್ರ ಐತಿ. ಅದೇನಪ್ಪ ಅಂದ್ರೆ an = a + n - 1 × d. ಈ ಸೂತ್ರ ಭಾಳ ಇಂಪಾರ್ಟೆಂಟ್. ಒಂದು ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯೋ ಸೂತ್ರ an = a + n - 1 × d. ಸೊ ಹಾಗಾದರೆ ಈ ಡಿ ಅಂದರೆ ಏನಪ್ಪ, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ನಾನು ಹೇಳ್ದೆ ಆಲ್ರೆಡಿ. ಎ ಅಂದರೆ ಮೊದಲೇ ಪದ ಫಸ್ಟ್ ಟರ್ಮ್, ಎನ್ ಅಂದರೆ ಪದಗಳ ಸಂಖ್ಯೆ. ಹೌದಾ, ಎಷ್ಟು ಪದಗಳಿದ್ದಾವೆ. ಈ ಫಾರ್ ಎಕ್ಸಾಂಪಲ್ 2 4 6 ಸೊ 100 ಬರೆದಪ್ಪ. ಸೊ ಹಾಗಾದರೆ ಈ ಒಂದು ಶ್ರೇಣಿಯಲ್ಲಿ ಅಥವಾ ಈ ಒಂದು ಶ್ರೇಣಿಯಲ್ಲಿ ಬರುವಂಥ ಒಟ್ಟು ಪದಗಳ ಸಂಖ್ಯೆ ಬೇಕಲ್ಲ. ಸೊ ಅದಕ್ಕೆ ಏನು ಕರಿತೀವಿ ನಾವು ಎನ್ ಅಂತ ಕರಿತೀವಿ. ಸೊ ಈಗ ಎನ್ನನೇ ಪದ ಹೌದಾ. ಸೊ ಎನ್ನನೇ ಪದ ಅಂದರೆ ಎಷ್ಟನೇ ಪದ 100 ಆಗುತ್ತಪ್ಪ ಅಂದರೆ, ಸೊ ಏನಂದ್ರೆ ಕೊನೆ ಪದ ಎಷ್ಟಪ್ಪ ಅಂದರೆ 100 ಅಂತ ಕರಿತೀವಿ. ಅದಕ್ಕೆ ಏನು ಕರಿತೀವಿ ನಾವು nth ಟರ್ಮ್ ಅಂತ ಕರಿತೀವಿ. ಸೊ ಈ ರೀತಿ ಏನಪ್ಪ ಅಂದರೆ ಈ ಒಂದು ಸೂತ್ರ ನೆನಪಿಡಲೇಬೇಕು. an = a + n - 1 × d. ಎ ಅಂದರೆ ಮೊದಲೇ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅಂದರೆ ಏನಪ್ಪ ಅಂದರೆ ಪದಗಳ ಸಂಖ್ಯೆ. ಪ್ರಶ್ನೆಗಳ ಆಧಾರದ ಮೇಲೆ ಏನಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಈ ರೀತಿ ಏನಪ್ಪ ಈ ಒಂದು ಫಾರ್ಮ್ ಗೊತ್ತಿದ್ದರೆ ಸಾಕು. ಸೊ ಹಾಗಾದರೆ ಇವುಗಳನ್ನು ಒಂದೊಂದೇ ಪ್ರಾಬ್ಲಮ್ ಬಿಡಿಸ್ತಾ ಹೋಗೋಣ ಇವಾಗ. ಸೊ ಇಲ್ಲಿದೆ ನೋಡಿರಿ, 7 10 13 ಸೊ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿ. ಎಷ್ಟನೇ ಪದ 20ನೇ ಪದ. ಸೊ ನಾನು ಆಲ್ರೆಡಿ ಹೇಳಿ ನಿಮ್ಗೆ ಕೊಟ್ಟಿರುವ ಶ್ರೇಣಿಯಲ್ಲಿ 7 ಅಂದರೆ ಏನು, ಅದು ಮೊದಲೇ ಪದ ಎ ಅಂತ ಮೊದಲೇ ಪದ 7 ಎ ಸಿಕ್ತು. ಡಿ ಬೇಕಂದರೆ 2ನೇ ಪದದಿಂದ ಮೊದಲನೇ ಪದ, 2ನೇ ಪದ ಎಷ್ಟಪ್ಪ 10 ಇದೆ. 2ನೇ ಪದ 10, ಮೊದಲನೇ ಪದ 7, 10ರಲ್ಲಿ 7 ಹೋದರೆ 3 ಅಂದರೆ ಡಿ = ಸಿಕ್ತು ನಿಮ್ಗೆ 3 ಸಿಕ್ತು. ನೆಕ್ಸ್ಟ್ 20ನೇ ಪದ ಎಷ್ಟನೇ ಪದ ಅಂತ ಕಂಡುಹಿಡಿಯಾರ ಅವರು 20ನೇ ಪದ ಅಂದರೆ n = ಎಷ್ಟು ಕೇಳಿದ್ರೆ n ಅಂದರೆ 20. ಇಷ್ಟನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ 20ನೇ ಪದವನ್ನು ಕಂಡುಹಿಡಿ ಅಂದಾಗ ನೀವು ಈ ಒಂದು ಸೂತ್ರದಲ್ಲಿ ಹಾಕಬೇಕು. ಸೊ ಇಲ್ಲಿ a = ಎಷ್ಟಾಗುತ್ತಪ್ಪ ಅಂದರೆ ಈ ಒಂದು ಶ್ರೇಣಿಯಲ್ಲಿ a = 12 ಆಗುತ್ತೆ ಮೊದಲನೇ ಪದ ಓಕೆನಾ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಡಿ ಅಂದರೆ 2ನೇ ಪದದಿಂದ ಮೊದಲನೇ ಪದವನ್ನು ಅಥವಾ 3ನೇ ಪದದಿಂದ 2ನೇ ಪದವನ್ನು ಕಂಡುಹಿಡಬೇಕು, ನಾವು ಕಳಿಬೇಕು. ಸೊ ನಾನು 3ನೇ ಪದ 2 -
ಎರಡನೇ ಪದ ಎಷ್ಟು 7, 2ರಲ್ಲಿ 7 ಹೋಗಲ್ಲ. ಸೊ 7ರಲ್ಲಿ 2 ಹೋದರೆ 5. ಇದರಲ್ಲಿ ದೊಡ್ಡ ಅಂಕೆ ಯಾವುದಪ್ಪ ಅಂದರೆ 7, ಅದ್ರಾಗ ಚಿಹ್ನೆ ಯಾವುದಪ್ಪ ಅಂದ್ರೆ ಅದಕ್ಕೆ 5 ಇದೆ, ಮೈನಸ್ ಇದೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರ್ತಪ್ಪ ಅಂದರೆ -5 ಬರುತ್ತೆ. ಸೊ ಇವಾಗ ಏನು ಮಾಡೋಕೆ ನಾನು ಸೂತ್ರದಲ್ಲಿ ಹಾಕಿ. ಸೊ ಈ ರೀತಿ ಹಾಕಿದಾಗ ಎ ಅಂದರೆ ಎಷ್ಟು 12 ಪ್ಲಸ್ ಎನ್ ಅಂದರೆ ಎಷ್ಟಪ್ಪ ಅಂದರೆ 10, 10 - 1 ಹಾಗೆ ನೀಡೋಣ. ಡಿ ಅಂದರೆ ಎಷ್ಟು -5 ಇದೆ, ಭಾಳ ಇಂಪಾರ್ಟೆಂಟ್ ಚಿಹ್ನೆಗಳು, -5. ಈಗ 12ಕ್ಕೆ 12 ಪ್ಲಸ್ ನೋಡಿರಿ 10ರಲ್ಲಿ 1 ಅಂದರೆ 9 ಬ್ರ್ಯಾಕೆಟ್, ಇದು ಕೂಡ -5 ನಾನು ಬ್ರ್ಯಾಕೆಟ್ ಹಾಕ್ತೀನಿ. ಈಗ ನೋಡಿರಿ 12ಕ್ಕೆ 12 ಈ ಚಿಹ್ನೆ ನೋಡಿರಿ 9ರ ಮುಂದೆ ಪ್ಲಸ್ ಇದೆ, 5ರ ಮುಂದೆ ಎಷ್ಟಿದೆ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 9 ಎಷ್ಟಪ್ಪ ಅಂದರೆ 45. ಓಕೆನಾ, 12 ಪ್ಲಸ್ ಇಂಟು ಮೈನಸ್ 45. ಸೊ ಇವಾಗ ಏನು ಮಾಡ್ಬೇಕು ನೀವು -45ರಲ್ಲಿ +12 ಕಳಿಬೇಕು. ಸೊ ಇವಾಗ ಎಷ್ಟು ಸಿಗುತ್ತಪ್ಪ ಅಂದರೆ ಉತ್ತರ ನಿಮಗೆ ಒಂದು ಪ್ಲಸ್ 1 ಮೈನಸ್ ಇದೆ ಕಳಿಬೇಕು ಡೈರೆಕ್ಟ್. ಕಳೆದ್ರೆ ಎಷ್ಟಾಗುತ್ತೆ 33 ಆಗುತ್ತೆ. ಸೊ ಚಿಹ್ನೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಆದ್ದರಿಂದ ಈ ಒಂದು ಶ್ರೇಣಿಯ 10ನೇ ಪದ ಎಷ್ಟಾಗುತ್ತಪ್ಪ ಅಂದರೆ -33 ಆಗುತ್ತೆ. ಸೊ ನೀವು ಬರ್ಕೊಳ್ಳೋವಾಗ ಸ್ವಲ್ಪ ನೀಟ್ನೆಸ್ ಬರ್ಕೊಳ್ರಿ. ಬರ್ಕೊಂಡ ನಂತರ ಏನಪ್ಪ ಅಂದರೆ ನೀವೇ ಒಂದು ಶ್ರೇಣಿಯನ್ನು ಸಾಮಾನ್ಯ ವ್ಯತ್ಯಾಸ ಸೇಮ್ ಇರುವಂತೆ ಬರ್ಕೊಂಡು ನೀವು ಮಾಡಿದ್ರಪ್ಪ ಅಂದರೆ ಸ್ವಲ್ಪ ನೀವು ಪರ್ಫೆಕ್ಟ್ ಆಗ್ತೀರಿ. ಸೊ ಇದೇ ಮೆಥಡಲ್ಲಿ ಬರ್ತವೆ ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡೋಣ ಈಗ. ಸೊ ಅದೇ ರೀತಿ 3ನೇದು. ಸೊ ಇಲ್ಲೇನಿದೆಯಪ್ಪ ಅಂದರೆ ಇಲ್ಲಿ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೊಟ್ಟಿದ್ದಾರೆ 7, 10, 13 184 ಅಂದರೆ ಕೊನೆಯ ಪದ ಕೊಟ್ಬಿಟ್ರೆ. ಕೊನೆಯ ಪದ ಎಷ್ಟು 184. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಬರುವ ಪದಗಳ ಸಂಖ್ಯೆ ಏನು ಕೇಳ್ಯಾರ, ಒಟ್ಟು ಪದಗಳ ಸಂಖ್ಯೆ ಅಂತ ಕೇಳಿದ್ರೆ. ಇಷ್ಟೊತ್ತರ ಈ ಎಲ್ಲ ಲೆಕ್ಕದಲ್ಲಿ 10ನೇ ಪದ ಅಂದರೆ ಎನ್ ಕೊಡ್ತಿದ್ರು, ಬಟ್ ಈ ಸರಿ ಏನಪ್ಪ ಎನ್ನೇ ಕೊಟ್ಟಿಲ್ಲ. ನಾವೇನು ಕಂಡಿಡ್ತೀವಿ ಎನ್ ಕಂಡಿಡ್ಬೇಕು, ಬಟ್ ಅವ್ರೇನು ಕೊಟ್ಟಿದ್ದಾರೆ 184 ಅಂದ್ರೆ ಕೊನೆಯ ಪದ ಎನ್ ಅಂತ ಅರ್ಥ. ಸೊ ಈಗೇನಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮತ್ತು ವಾಪಸ್ ಬರೋಣ ನಾವು. ಏಜ್ ಕೂಡ ಎಷ್ಟಪ್ಪ ಅಂದರೆ ಈ ಒಂದು ಲೆಕ್ಕದಲ್ಲಿ 7, ಡಿ ಅಂದರೆ ಎಷ್ಟಾಗುತ್ತೆ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ, ಎಷ್ಟಪ್ಪ ಅಂದರೆ 3. ವೆರಿ ಗುಡ್. ನೆಕ್ಸ್ಟ್ ಈಗ ಎನ್ ಕೊನೆಯ ಪದ ಕೊಟ್ಟರು. ಕೊನೆಯ ಪದ ಏನು ಅಂದರೆ ಏನಪ್ಪ 184. ಓಕೆನಾ. ಸೊ ಈ ರೀತಿ ಏನಪ್ಪ ಅಂದ್ರೆ ಬರ್ಕೊಂಡ್ಬಿಟ್ರೆ ಬೇಗ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸೂತ್ರದಲ್ಲಿದೆ ಎನ್ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ ಎ ಪ್ಲಸ್ ಅಂದರೆ ಏನು 7 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಎನ್ ಹಂಗೆ ಇಡ್ನೇನು -1 ಡಿ ಅಂದರೆ ಎಷ್ಟಪ್ಪ ಅಂದರೆ 3. ಓಕೆನಾ. ಎನ್ ಅಂದರೆ ಎಷ್ಟು 184. ಓಕೆನಾ. ಈಸ್ ಈಕ್ವಲ್ ಟು 7 ಪ್ಲಸ್ ಇದು ಇಂಪಾರ್ಟೆಂಟ್ ಭಾಳ. ಸೊ ಇಲ್ಲಿ ಏನಪ್ಪ ಅಂದ್ರೆ n-1 ಇಂಟು 3 ಐತಲ್ಲ ಅದನ್ನ ಗುಣಿಸ್ಬೇಕು ನಾವು. 3 ಗುಂಡ್ಲೆ n 3n. ಓಕೆನಾ. ಮೈನಸ್ಗೆ ಮೈನಸ್ 3 1 3. ಓಕೆನಾ. ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸಂಖ್ಯೆಗಳಷ್ಟು ಅದಾವೆ. +7 -3 ಎಷ್ಟಾಗುತ್ತೆ 7ರಲ್ಲಿ 3 ಇದ್ದರೆ 4. ಓಕೆನಾ. ಸೊ 184 ದಟ್ ಈಸ್ ಈಕ್ವಲ್ ಟು 7ರಲ್ಲಿ 3 ಇದ್ದರೆ 4 4 ಪ್ಲಸ್ 3n. ಓಕೆನಾ. ಸೊ ನಮ್ಮ ಗಣಿತದಲ್ಲಿ ಏನಪ್ಪ ಅಂದ್ರೆ ಒಂದು ಸಮಚಿಹ್ನೆ ಎಡಭಾಗ ಮತ್ತು ಬಲಭಾಗ ಇದ್ದಾಗ ಅಂದರೆ ಸಮಚಿಹ್ನೆಯ ಇದು ಸಮಚಿಹ್ನೆ, ಈ ಸಮಚಿಹ್ನೆ ಎಡಭಾಗ ಮತ್ತು ಬಲಭಾಗದಿಂದ ಸಂಖ್ಯೆಗಳ ಚಿಹ್ನೆಗಳು ಬರುವಾಗ ಪ್ಲಸ್ ಅಂದರೆ ಬಲಭಾಗದಲ್ಲಿರೋ ಪ್ಲಸ್ ಮೈನಸ್ ಗುಣಾಕಾರ ಭಾಕಾರಗಳು ಎಡಕ್ಕೆ ಬಂದ್ರಪ್ಪ ಅಂದರೆ ನೋಡಿ ಪ್ಲಸ್ ಇಲ್ಲಿರುವಂಥ ಪ್ಲಸ್ ಈ ಕಡೆ ಬಂದರೆ ಎಡಕ್ಕೆ ಬಂದರೆ ಮೈನಸ್ ಆಗುತ್ತೆ. ಬಲಭಾಗದಲ್ಲಿರುವಂಥ ಗುಣಾಕಾರ ಎಡಕ್ಕೆ ಬಂದರೆ ಭಾಗಾಕಾರ ಆಗುತ್ತೆ. ಬಲಭಾಗದಲ್ಲಿರುವಂಥ ಮೈನಸ್ ಎಡಕ್ಕೆ ಬಂದರೆ ಪ್ಲಸ್ ಆಗುತ್ತೆ. ಅದೇ ರೀತಿ ಎಡಭಾಗದಲ್ಲಿರುವ ಪ್ಲಸ್ಸು ಮೈನಸ್ಗಳೇನಪ್ಪ ಬಲಕ್ಕೆ ಬಂದರೆ ಮೈನಸ್ ಪ್ಲಸ್ ಗುಣಾಕಾರ ಇದ್ದದ್ದು ಭಾಗಾಕಾರ, ಭಾಗಾಕಾರ ಇದ್ದದ್ದು ಗುಣಾಕಾರ. ಈ ರೀತಿ ಏನಪ್ಪ ನಮ್ಮ ಗಣಿತದಲ್ಲೇ ಚೇಂಜ್ ಆಗ್ತವೆ. ಸೊ ಇವುಗಳು ಗೊತ್ತಿದ್ರಪ್ಪ ಅಂದ್ರೆ ಭಾಳ ಈಸಿ. ಸೊ ಇವಾಗ ನಾ ಏನು ಮಾಡ್ತಪ್ಪ ಅಂದರೆ 184 ಇದೆ, ಈ ಬಲಕ್ಕೆ ಏನಂತ +4 ಇದೆ, ಇದಕ್ಕೆ ನಾನು ಎಡಕ್ಕೆ ತರ್ತೀನಿ ಅಂದರೆ ಎಡಭಾಗ ಬಂದ್ರಪ್ಪ ಅಂದ್ರೆ ಪ್ಲಸ್ ಐತೆ +4 ಇದೆ, ಎಡಭಾಗ ಬಂದ್ರಪ್ಪ ಅಂದ್ರೆ -4 ಆಗುತ್ತೆ. ಅದರಿಂದ 184. ನೆಕ್ಸ್ಟ್ ಸ್ಟೆಪ್ ಮಾಡ್ತೀನಿ ಸ್ವಲ್ಪ. ಸೊ ಎಲ್ಲಿ ಬಿಟ್ಟಿತ್ತಪ್ಪ ನಾವು 184 ಈಸ್ ಈಕ್ವಲ್ ಟು ಹೌದಾ 4 ಪ್ಲಸ್ 3. ಓಕೆನೇ ಹೇಳ್ಬಿಡ್ತೀನಿ ಮತ್ತೆ ಯಾಕೆ. ನೆಕ್ಸ್ಟ್ ನೋಡಿರಿ 184 ಈಸ್ ಈಕ್ವಲ್ ಟು 4 + 3. ಸೊ ಈ 4 ಪ್ಲಸ್ ಇದೆ, ಈಗ ಎಡಕ್ಕೆ ಬಂದರೆ ಮೈನಸ್ ಆಗುತ್ತೆ ಅಂದರೆ 184 - 4 ಈಸ್ ಈಕ್ವಲ್ ಟು 3n. ಸೊ 184ರಲ್ಲಿ 4 ಹೋದರೆ 180 ದಟ್ ಈಸ್ ಈಕ್ವಲ್ ಟು 3n. ನನಗೆ n ಬೆಲೆ ಬೇಕು. 3 ಮತ್ತು n ನಡುವೆ ಏನು ಸಂಬಂಧ ಐತಪ್ಪ ಗುಣಾಕಾರ ಚಿಹ್ನೆ ಇದೆ. ಸೊ ಇಲ್ಲಿ ಬಲಭಾಗ ಗುಣಾಕಾರ ಇದ್ದರೆ ಇದನ್ನ ನಾನು 3 ಎಡಕ್ಕೆ ತರ್ತೀನಿ. ಇದು ಗುಣಾಕಾರ ಇದ್ದದ್ದು ಏನಾಗುತ್ತಪ್ಪ ಬರುವಾಗ ಭಾಗಾಕಾರ ಆಗುತ್ತೆ. ಸೊ ಅದರಿಂದ 180/3 ಈಸ್ ಈಕ್ವಲ್ ಟು n ಅಂತ
3 1 3 6 18 1 0 ಇದೆ 1 0 ಸೇರಿಸೋದ್ರಿಂದ n ಈಜ್ವಲ್ ಎಷ್ಟಪ್ಪ ಅಂದ್ರೆ 60. ಅಂದರೆ ಈ ಒಂದು ಶ್ರೇಣಿಯ 60 ಪದಗಳ 60ನೇ ಪದ ಎಷ್ಟಾಗುತ್ತಪ್ಪ ಅಂದರೆ 184 ಆಗುತ್ತೆ. ಅಂದರೆ 60ನೇ ಪದವು 184 ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿರಿ ಇನ್ನೊಂದು. ಸೊ ಇದು ನೀವೇನು ಮಾಡ್ತೀರಪ್ಪ ಅಂದ್ರೆ ಮನೇಲಿ ಟ್ರೈ ಮಾಡಿರಿ. ಏನಿದೆ ಈ ಒಂದು ಶ್ರೇಣಿಯ 2 7 12 ಈ ಒಂದು ಸಮರ್ಥ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಅಂದರೆ ಯಾವ ಸೂತ್ರ n = a + n - 1 × d ಸೂತ್ರವನ್ನು ಹಾಕಿ ಟ್ರೈ ಮಾಡಿರಿ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಎ ಮೊದಲೇ ಪದ ಏನಪ್ಪ ಅಂದ್ರೆ ಮೊದಲೇ ಪದ 2 ಆಗುತ್ತೆ. ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ ಅಂದರೆ 2ನೇ ಪದದಿಂದ 3ನೇ ಪದ 1ನೇ ಪದವನ್ನು ಕಳಿಬೇಕು ಅಥವಾ 3ನೇ ಪದದಿಂದ 2ನೇ ಪದವನ್ನು ಕಳಿಬೇಕು. ಈಗ ನೋಡಿರಿ 2 7 12 ಇದೆಯಲ್ಲ. ಸೊ ಈಗ ನಾವು ಮೊದಲನೇ ಪದ ಅಂತ ಕರಿತೀವಿ, 7ನೇ 2ನೇ ಪದ ಅಂತ ಕರಿತೀವಿ, ಇದನ್ನು 3ನೇ ಪದ ಅಂತ ಕರಿತೀವಿ. ಸೊ ಡಿ ಬೇಕಾದ್ರೆ 2ನೇ ಪದದಿಂದ 1ನೇ ಪದವನ್ನು ಅಥವಾ 3ನೇ ಪದದಿಂದ 2ನೇ ಪದವನ್ನು ಕಳೆದ್ರಪ್ಪ ನಿಮ್ಗೆ ಡಿ ಸಿಗುತ್ತೆ. ಆವಾಗ ನೀವು ಏನು ಸೂತ್ರದಲ್ಲಿ ಆಯ್ಕೆ ಮಾಡಿದಾಗ ನಿಮ್ಗೇನಪ್ಪ ಅಂದ್ರೆ ಆ ಒಂದು ಶ್ರೇಣಿಯ 10ನೇ ಪದ ಸಿಗುತ್ತೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿರಿ, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದಿಷ್ಟು ಹೆಚ್ಚಿನ ಲೆಕ್ಕಗಳನ್ನು ನಾವು ಚರ್ಚೆ ಮಾಡೋಣ.